ಇತ್ತೀಚಿನ ದಿನಗಳಲ್ಲಿ ಜನಕ್ಕೆ ಅದೇನಾಗಿದ್ಯೋ ಗೊತ್ತಿಲ್ಲ ಕಣ್ರಿ. ಮದುವೆಯಾಗಿ ಮನೆಯಲ್ಲಿ ಮುದ್ದಾದ ಸಂಗಾತಿ ಇದ್ರೂ ಕೂಡ ಹೊರಗಡೆ ಬೇರೊಬ್ಬರೊಂದಿಗೆ ಲವ್ವಿ ಡವ್ವಿ ಹಾಗೂ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಹೆಚ್ಚಾಗ್ಬಿಟ್ಟಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಸಂಗಾತಿಗಿಂತಲೂ ಇಟ್ಟುಕೊಂಡವರೇ ಹೆಚ್ಚಾಗಿರ್ತಾರ. ಅಕ್ರಮ ಸಂಬಂಧಗಳು ಹೆಚ್ಚಾಗ್ತಾ ಇದ್ದು ಇದರಿಂದ ಅದೆಷ್ಟೋ ಮನೆಗಳು ಹಾಳಾಗ್ತಾ ಇದ್ರೆ ಅಕ್ರಮ ಸಂಬಂಧದಿಂದ ಕೊಲೆಗಳು, ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈಗ ಅಕ್ರಮ ಸಂಬಂಧಕ್ಕಾಗಿ ಯುವಕನೋರ್ವ ಬಲಿಯಾಗಿರೋ ದಾರುಣ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅಕ್ರಮ ಸಂಬಂಧಕ್ಕೆ ಬಲಿಯಾದ್ನ ಯುವಕ. ಆತ ಬಿಟ್ರು ಸಂಬಂಧವನ್ನ ಬಿಡಲು ಒಪ್ಪದ ಮಹಿಳೆ. ಆತನಿಗೆ ಮದುವೆಯಾಗಿ ಮುದ್ದಾದ ಹೆಂಡತಿ ಹಾಗೂ ಮಗು ಇತ್ತು. ಕಾರನ್ನ ಬಾಡಿಗೆಗೆ ಓಡಿಸ್ಕೊಂಡು ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತ ಇದ್ದಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆದ್ರೆ ಹೆಂಡತಿ ಇದ್ರೂ ಕೂಡ ಮತ್ತೊಬ್ಬಳ ಸಹವಾಸ ಮಾಡಿಬಿಟ್ಟಿದ್ದ. ಇತ್ತ ಆಕೆಗೂ ಮದುವೆಯಾಗಿ ಮಕ್ಕಳಾಗಿದ್ರೂ ಕೂಡ ಇಬ್ಬರು ಅಕ್ರಮ ಸಂಬಂಧ ಇಟ್ಕೊಂಡಿದ್ರು. ಇದೀಗ ಅಕ್ರಮ ಸಂಬಂಧಕ್ಕೆ ವಿವಾಹಿತ ಯುವಕ ನೇಣಿಗೆ ಶರಣಾಗಿ ತಾನು ಹಾಳಾಗೋದಲ್ಲದೆ ತನ್ನ ಸಂಸಾರವನ್ನ ಕೂಡ ಹಾಳು ಮಾಡಿದ್ದಾನೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ವಿವಾಹಿತನ ಹೆಸರು ಬಾಲಾಜಿ ಸಿಂಗ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿಯಾಗಿದ್ದ. ಕಾರನ್ನ ಇಟ್ಕೊಂಡಿದ್ದ ಇವನಿಗೆ ಅದೇಗೋ ಶಿಡ್ಲಘಟ್ಟ ಮೂಲದ ಗಾಯತ್ರಿ ಎಂಬ ಮಹಿಳೆಯ ಪರಿಚಯ ಆಗಿತ್ತು. ಆ ಪರಿಚಯ ಅಕ್ರಮ ಸಂಬಂಧಕ್ಕೆ ತಿರುಗ್ಬಿಟ್ಟಿತ್ತು. ಬಾಲಾಜಿ ಸಿಂಗ್ಗೆ 8 ವರ್ಷದ ಹಿಂದೆಯೇ ಮದುವೆಯಾಗಿ 6 ವರ್ಷದ ಮಗಳು ಕೂಡ ಇದ್ಲು. ಆರ್ಥಿಕವಾಗಿ ಚೆನ್ನಾಗಿಯೇ ಇದ್ದ ಬಾಲಾಜಿ ಸಿಂಗ್ ತನ್ನದೇ ಕಾರನ್ನ ಬಾಡಿಗೆಗೆ ಬಿಟ್ಟಿದ್ದ. ಹೆಂಡತಿ ಹಾಗೂ ಮಗಳೊಂದಿಗೆ ಖುಷಿಯಾಗಿ ಚೆನ್ನಾಗಿಯೇ ಇದ್ದ. ಆದ್ರೆ ಅದ್ಯಾವಾಗ ಶಿಡ್ಲಘಟ್ಟದ ಗಾಯತ್ರಿಯ ಸಹವಾಸ ಮಾಡಿದ್ನೋ ಅವನ ಜೀವನವೇ ಹಾಳಾಗೋಯ್ತು. ಇನ್ನು ಬಾಲಾಜಿ ಸಿಂಗ್ ಹಾಗೂ ಗಾಯತ್ರಿ ಇಬ್ರು ಸುಮಾರು ತಿಂಗಳ ಕಾಲ ಫೋನ್ನಲ್ಲಿ ಯಾವಾಗ್ಲೂ ಬ್ಯುಸಿಯಾಗಿಯೇ ಇರ್ತಾ ಇದ್ರು. ಇಬ್ಬರ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಬಾಲಾಜಿಯ ತಾಯಿ ಹಾಗೂ ಹೆಂಡತಿಗೆ ಗೊತ್ತಾಗ್ಬಿಟ್ಟಿತ್ತು. ಬಾಲಾಜಿ ಮನೆಯಲ್ಲಿ ಗಲಾಟೆಯಾಗಿ ಬಾಲಾಜಿಗೆ ಬೈದು ಬುದ್ಧಿ ಹೇಳಿದ್ದಾರೆ. ನಿನಗೆ ಹೆಂಡತಿ ಮಕ್ಕಳು ಬೇಕಾ, ಇಲ್ಲ ಇಟ್ಕೊಂಡವಳು ಬೇಕಾ ಎಂದು ಹೆಂಡತಿ ಬಾಲಾಜಿಗೆ ಗಲಾಟೆ ಮಾಡಿದ್ದಾಳೆ. ಗಲಾಟೆ ಬಳಿಕ ಬುದ್ಧಿ ಕಲಿತ ಬಾಲಾಜಿ ತನಗೆ ತನ್ನ ಸಂಸಾರ ಉಳಿಸುವ ನಿರ್ಧಾರ ಮಾಡಿದ್ದ. ಆದ್ರೆ ಅಕ್ರಮ ಸಂಬಂಧವನ್ನ ಬಾಲಾಜಿ ಬಿಟ್ರೂ ಕೂಡ ಗಾಯತ್ರಿ ಮಾತ್ರ ಬಿಡಲು ರೆಡಿ ಇರಲಿಲ್ಲ. ಪದೇ ಕಾಲ್ ಮೆಸೇಜ್ ಮಾಡಿ ಕಿರುಕುಳ ಕೊಟ್ಟಿದ್ದಲ್ಲದೆ ಬ್ಲಾಕ್ ಮೇಲ್ ಕೂಡ ಮಾಡಲು ಶುರು ಮಾಡಿದ್ಲಂತೆ. ಇದರಿಂದ ಬೇಸತ್ತ ಬಾಲಾಜಿ ಸಿಂಗ್ ಮನೆಯಲ್ಲಿ ಯಾರೋ ಇಲ್ಲದ ವೇಳೆ ನೇಣನ್ನ ಬಿಗಿದು ಸಾವಿಗೆ ಶರಣಾಗಿದ್ದಾನೆ. ಬಾಲಾಜಿ ಸಾವಿಗೆ ಗಾಯತ್ರಿಯೇ ಕಾರಣ ಎಂದು ತಾಯಿ ಹಾಗೂ ಹೆಂಡತಿ ಆರೋಪ ಮಾಡ್ತಿದ್ದಾರೆ. ನನ್ನ ಹೆಸರು ಶ್ರುತಿಬಾಯಿ. ಬೆಳಗ್ಗೆ 6:40 ಫೋನ್ ಮಾಡಿದೆ. ಇಲ್ಲಿ ಬಂದು ಇಲ್ಲೇ ಆಚೆ ಯಾರಿಗೆ ಫೋನ್ ಮಾಡಿ? ನಮ್ಮ ಯಜಮಾನ್ರಿಗೆ. ಏನು ಹೆಸರು? ಬಾಲಾಜಿ ಸಿಂಗ್. ಅವ್ರಿಗೆ ಫೋನ್ ಮಾಡಿದ್ರೆ ರಿಂಗ್ ಆಯ್ತು. ಅಲ್ಲಿ ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳಿಸಿದೆ. ಅಣ್ಣ ಬಂದರು, ಮತ್ತೆ ಈ ಅಣ್ಣ ಬಂದಿದ್ರು, ನರೇಶ್ ಅಣ್ಣ. ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗೆದ್ಬಿಟ್ಟು ನೋಡಿದ್ರೆ ಹಿಂಗಾಗಲಿ. ಏನಾಗಿದೆ? ನೇಣು ಹಾಕ್ಕೊಂಡಿದ್ದಾರೆ. ಏನಾದರೂ ಸಮಸ್ಯೆ ಇತ್ತು? ಏನಿಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಯಾವ ಹುಡುಗಿ? ಅವ್ರು ಏನೋ ಫೋನ್ ಮಾತಾಡ್ತಾ ಇದ್ರಾ? ಯಾವಾಗ? ಫೋನ್ ಇಲ್ಲ ಸರ್, ಒಂದು ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದು ಮಾಡ್ಕೊಂಡು ಮತ್ತೆ ಇದು ಬಿಟ್ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾರ ಮೇಲೆ ಅನುಮಾನ ಇದೆಯಾ ಏನಾದರೂ? ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಯಾರು ಅವರು? ಅವಳು ಯಾರೋ ಎಲ್ಲ ಶಿಡ್ಲಘಟ್ಟದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ. ನಮ್ಮ ಮನೇಲಿ ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಅಂದರೆ ಪ್ರಾಣ ಅವನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ ಟಿವಿ ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಕಿತ್ತಾಡೋದು ಏನು ಇಡಲ್ಲ ಸರ್. ನಮ್ಮ ಮನೇಲಿ ಎಲ್ಲ ಆಯ್ತು ಸರ್. ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಎಲ್ಲಿಂದ ಏನು ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವೋ ಅವಳೇ ಬಿಟ್ಟಿಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದು ಮಾಡ್ತಾಳೆ ಸರ್.
ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ ನೀನ್ ಮಾತಾಡಿಲ್ಲ ಅಂದ್ರೆ, ಅದು ಇದು ಅಂತ ಇವತ್ತು ಏನೇನೋ ಸಾಯಿಸ್ಬಿಟ್ಲು ಮೆಸೇಜ್ಗಳು. ಬಿಡಿ ಸರ್, ಇವತ್ತು ನಿಲ್ಸ್ಬಿಟ್ಲು ನನ್ನ ಮಗುನ. ನಾನು ಅವತ್ತೇ ಕೇಳ್ದೆ, ಅವತ್ತೊಂದ್ಸಲಿ ಫೋನ್ ಮಾಡಿ ಏನಕ್ಕೋಸ್ಕರ ನೀನ್ ಹಿಂಗ್ ಮಾಡೋದು, ಇಷ್ಟು ದಿನಾನೇ ಬಿಟ್ಬಿಟ್ಟೆ, ಇವಾಗ ನಿನ್ಗೆ ಏನಾನ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡೆ ನಾವು ಇಬ್ರು. ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು, ನಾನು ನಿನ್ಗೆ ಏನಾಗ ಬಿಟ್ಟು ಹೋಗ್ತೀನಮ್ಮ, ನಿನ್ ಬಿಟ್ಟು ಹೋಗಲ್ಲ, ಅವಳಾಗ್ರೆ ಅವಳ್ಗಾನ ಬಿಟ್ಬಿಡ್ತೀನಿ, ನಿನ್ ಬಿಡಲ್ಲ, ಅವಳು ಹಿಂಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ಅಂದರು ಸರ್. ಅವ್ರಿಗೆ ಮದುವೆ ಆಗಿದೆಯಾ? ಮೊದ್ಲೇ ಗಂಡ ಅವಳಿಗೆ ಮದುವೆ ಆಗಿ 2 ಮಕ್ಕಳು ಸರ್. ನಮ್ಮ ಕಾರ್ಗೆ ಡ್ರೈವರ್ ಆಗಿ ಬಂದು, ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗೋಗ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್. ಇನ್ನು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ. ಅದೇನೇ ಆಗ್ಲಿ, ಇಬ್ಬರಿಗೂ ಮದುವೆಯಾಗಿ ಸುಂದರ ಸಂಸಾರ ಇದ್ರೂ ಕೂಡ ಅಕ್ರಮ ಸಂಬಂಧಕ್ಕೆ ಬಿದ್ದು ವಿವಾಹಿತ ಯುವಕ ಸಾವಿಗೆ ಶರಣಾಗಿದ್ದು, ಹೆತ್ತ ಮಗ ಹಾಗೂ ಗಂಡನನ್ನ ಕಳೆದುಕೊಂಡು ಬಾಲಾಜಿ ಕುಟುಂಬ ಅನಾಥವಾಗಿರೋದು ಮಾತ್ರ ದುರಂತವೇ ಸರಿ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.